ಸೊ ಹಾಯ್, ನಾನೊಂದು ಇವತ್ತು ಜಾಬ್ ಆಪರ್ಚುನಿಟಿನ ತೊಗೊಂಡು ಬಂದಿದ್ದೀನಿ. ಏನಪ್ಪ ಕೆಲಸ ಅಂತಂದರೆ, ಪೋಸ್ಟ್ ಆಫೀಸಲ್ಲಿ ಕೆಲಸ ಇರುತ್ತೆ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಕೆಲಸಗಳು ಎರಡೂ. ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಅಂದರೆ ಅವ್ರಿಗೆ ಒಂದು ವರ್ಕ್ ಇರುತ್ತೆ, ಅವರ ಕೆಳಗಡೆ ಇರೋರಿಗೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಒಂದು ಕೆಲಸ ಇರುತ್ತೆ. ಸೊ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಬಂದುಬಿಟ್ಟು 12,000ದಿಂದ ಹಿಡಿದುಬಿಟ್ಟು 29,000ವರೆಗೂ ಸ್ಯಾಲರಿ ಫಿಕ್ಸ್ ಮಾಡಿರ್ತಾರೆ. ಇದು ಎವ್ರಿ ಮಂತ್ ನಿಮ್ಮ ಅಕೌಂಟ್ಗೆ ಬರುತ್ತೆ. ಇನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಏನಿದ್ದಾರೆ ಅವ್ರಿಗೆ 10,000ದಿಂದ ಹಿಡಿದುಬಿಟ್ಟು 25,000ವರೆಗೂ ಸ್ಯಾಲ್ರಿ ಇರುತ್ತೆ. ಸೊ ಇದಕ್ಕೆ ವಯೋಮಿತಿ ಆಗಿರ್ಬೋದು, ಏನು ಎಜುಕೇಷನ್ ಇರ್ಬೋದು, ಎಲ್ಲನೂ ಮಾಹಿತಿನ ನಾನು ಕಂಪ್ಲೀಟ್ ಆಗಿ ಕೊಡ್ತೀನಿ. ವಯೋಮಿತಿ ಬಂದು ನಿಮಗೆ 18 ವರ್ಷ ಆಗಿರಬೇಕು. ಇನ್ನು 50 ವರ್ಷದವರೆಗೂ ನೀವು ಅಪ್ಲೈ ಮಾಡಬೇಕು. ಅಂದರೆ 45 ವರ್ಷ ಜನರಲ್ಗೆ, SC/ST ಗಾದರೆ 50 ವರ್ಷದವರೆಗೂ ಅಪ್ಲೈ ಮಾಡ್ಬೋದು. ವಿಶೇಷ ಚೇತನರೇನಾದರೂ ಇದ್ದೀರಾ ಅಂತಂದರೆ ಅದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ 10 ವರ್ಷ ಮುಂದಕ್ಕೆ ಜಾಸ್ತಿ ಇರುತ್ತೆ, ವರ್ಕ್ ಮಾಡ್ಬೋದು. ಇನ್ನು ನೀವು ಏನು ಎಜುಕೇಷನ್ ಮಾಡಿರಬೇಕು ಅಂತಂದರೆ SSLC ಮಾಡಿದರೆ ಸಾಕು. SSLC ಸರ್ಟಿಫಿಕೇಟ್ ಬಿಟ್ಟು ಇನ್ನೇನು ಕೇಳೋದಿಲ್ಲ ಈ ಜಾಬ್ಗೆ. ಸೊ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಲ್ವಾ. SSLC ಮೇಲೆ ಯಾರಾದರೂ ಸರ್ಚ್ ಮಾಡ್ತಿದ್ರಿ ಜಾಬ್ಗೆ ಅಂತ ಅಂದರೆ ನೀವು ಟ್ರೈ ಮಾಡಿ. ಅಂದರೆ ಯಾರು ಅಪ್ಲಿಕೇಶನ್ ಹಾಕ್ತೀರಾ ಎಲ್ರಿಗೂ ಸಿಗುತ್ತೆ ಅಂತ ಅಲ್ಲ, ಯಾರಿಗೆ ಬೇಕಾದರೂ ಸಿಗ್ಬೋದು. ಜಸ್ಟ್ ನೀವು ಅಪ್ಲೈ ಮಾಡಿ ಬರೋದಷ್ಟೇನೆ. ಇದು ಒಂಥರ ಲಕ್ ಬೈ ಚಾನ್ಸ್ ಅಂತಾರಲ್ಲ, ಹಾಗೆ ಯಾರನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಕೆಲಸಗಳು ಏನೇನು ಇರುತ್ತೆ ಅಂತ ಅಂದರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಂದುಬಿಟ್ಟು ಅಲ್ಲೇ ಪೋಸ್ಟ್ ಆಫೀಸಲ್ಲಿ ಕೆಲಸಗಳನ್ನ ನೋಡ್ಕೊಳ್ಳೋದು, ಬಂದಿರುವಂಥ ಪೋಸ್ಟ್ಗಳನ್ನೆಲ್ಲ ಚೆಕ್ ಮಾಡೋದು, ಇದು ಇವರ ಕೆಲಸಗಳಾಗಿರುತ್ತೆ. ಇನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಕೆಲಸಗಳೇನು ಅಂತ ಅಂದರೆ ಅದೇ ಪೋಸ್ಟ್ಗಳನ್ನೆಲ್ಲ ತಲುಪಿಸುವಂಥ ಕೆಲಸಗಳು ನಿಮ್ಮದಾಗಿರುತ್ತೆ. ಇನ್ನು ನಿಮಗೆ ಎಲ್ಲಿ ಕೆಲಸ ಆಗುತ್ತೋ ನೀವು ಅಲ್ಲೇ ಸ್ಟೇ ಮಾಡಬೇಕು, ಅಲ್ಲೇ ವರ್ಕ್ನ ಮಾಡಬೇಕು. ಸೊ ನೀವು ಹೇಳಿದ ಕಡೆ ಎಲ್ಲ ಅವರು ಕೆಲಸನ ನಿಮಗೆ ಹಾಕೊಡಲ್ಲ. ನಿಮಗೆ ಹತ್ರ ಇರೋ ಕಡೆನೂ ಪೋಸ್ಟ್ ಆಫೀಸ್ಗಳಲ್ಲಿ ನೀವು ಕೆಲಸನ ಮಾಡೋದಕ್ಕಾಗಲ್ಲ. ನೀವೇನಾದರೂ ಬೈ ಮಿಸ್ ಸೆಲೆಕ್ಟ್ ಆದ್ರಿ ಅಂತಂದರೆ ಅವ್ರು ಹೇಳಿದ ಪ್ಲೇಸಲ್ಲೇನೆ, ಅವ್ರು ಹೇಳಿದ ಲೊಕೇಶನಲ್ಲೇ ಇದ್ದು ನೀವು ಕೆಲಸನ ಮಾಡಬೇಕಾಗುತ್ತೆ. ಪೋಸ್ಟ್ ಆಫೀಸಲ್ಲಿ ಕೆಲಸ ಅಂತ ಹೇಳಿದೆ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ನಿಮಗೆ ಆಸಕ್ತಿ ಇತ್ತು ಅಂತಂದರೆ ಅಪ್ಲೈ ಮಾಡೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಲ್ವಾ. ಯಾರಿಗೆ ಗೊತ್ತು, ಕೆಲಸ ಆದರೂ ಆಗ್ಬೋದು. ಹೇಗೆ ಅಪ್ಲೈ ಮಾಡೋದು, ಎಲ್ಲ ಅಪ್ಲೈ ಮಾಡೋದು ಅಂತಂದರೆ ಜಸ್ಟ್ ನೀವು ಗೂಗಲಲ್ಲಿ ಹೋಗ್ಬಿಟ್ಟು indiaPostGDSonline.com ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರು ನಿಮ್ಮ ಏಜು, ನಿಮ್ಮ ಹೆಸರು ಮತ್ತು ನಿಮ್ಮದು 10th ಸರ್ಟಿಫಿಕೇಟ್ಸು ಇದನ್ನೆಲ್ಲ ಕೇಳ್ತಾ ಹೋಗ್ತಾರೆ. ಒಂದಷ್ಟು ಇನ್ಫಾರ್ಮೇಷನ್ನ ಕೇಳ್ತಾರೆ. ಜಸ್ಟ್ ಫಿಲ್ ಮಾಡಿ ಬಿಡಿ ಅಷ್ಟೇನೆ. ನಿಮ್ಮ ಲಕ್ ಇತ್ತು ಅಂತ ಅಂದರೆ ನೀವು ಕೂಡ ಸೆಲೆಕ್ಟ್ ಆಗ್ತೀರಾ. ಸೊ ಒನ್ ಟೈಮ್ ಚೆಕ್ ಮಾಡಿ ನೋಡಿ. ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತಂದರೆ ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಆಗಿ.